ಹೇ ಬ್ರೋ, ನಾನು ಹೈವೇಲಿ ಹೋಗ್ತಿದ್ದೆ. ನನ್ನ ಕಾರ್ ಸ್ಟೇರಿಂಗ್ ಹೆವಿ ವೈಬ್ರೇಟ್ ಆಗ್ತಿದೆ. ಲೆಫ್ಟಿಗೆ ಇಳಿತಿದೆ ಕಾರು, ಏನ್ ಮಾಡೋದು? ನೀವು ಇದೇ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ? ಹಾಗಾದರೆ ನಿಮ್ಮ ಕಾರ್ ಟೈರ್ ಮೇಂಟೈನ್ ಮಾಡೋ ಸಮಯ ಬಂದಿದೆ. ನಮಸ್ಕಾರ, ನನ್ನ ಹೆಸರು ಪಳನಿವೇಲು. ನೆಕ್ಸಾ ಕಲ್ಯಾಣಿ ಮೋಟಾರ್ ಸರ್ವಿಸ್ ಸೆಂಟ್ರಲ್ಲಿ ಅಸಿಸ್ಟೆಂಟ್ ಕ್ವಾಲಿಟಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಇವತ್ತು ನಾನು ನಿಮಗೆ ಟೈರ್ ವೇರಿಯಂಟರ್ ಏನಕ್ಕೆ ಆಗುತ್ತೆ, ಹೇಗೆ ಮೇಂಟೈನ್ ಮಾಡೋದಂತ ಹೇಳ್ತೀನಿ ಬನ್ನಿ. ಟೈರ್ ತುಂಬಾ ಕಾರಣಗಳಿಂದ ವೇರಿಯಂಟರ್ ಆಗುತ್ತೆ. ಟೈರ್ ಪ್ರೆಷರ್ ಮೇಂಟೈನ್ ಮಾಡಿಲ್ಲ, ಸಸ್ಪೆನ್ಷನ್ ಸರಿ ಇಲ್ಲ, ವೀಲ್ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್, ಟೈರ್ ರೊಟೇಷನ್ ಮೇಂಟೈನ್ ಮಾಡಿಲ್ಲಾದ್ರೂ ಆಗುತ್ತೆ. ಟೈರ್ ಹೇಗೆ ಮೇಂಟೈನ್ ಮಾಡೋದು ತಿಳ್ಕೊಳ್ಳೋಣ. 15 days ಒನ್ಸ್ ಟೈರ್ ಪ್ರೆಷರ್ ನ ಚೆಕ್ ಮಾಡಿಸ್ಕೋಬೇಕು. ಎವ್ರಿ 10,000 ಕಿಲೋಮೀಟರ್ ಆರ್ 1 year ವೀಲ್ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್, ಟೈರ್ ರೊಟೇಷನ್ ಮಾಡಿಸ್ಬೇಕು. ಎವ್ರಿ ಸರ್ವಿಸ್ ಅಲ್ಲಿ ಸಸ್ಪೆನ್ಷನ್ ಚೆಕ್ ಮಾಡಬೇಕು. ಎವ್ರಿ 4 years to 5 years ಆರ್ 40,000 ಕಿಲೋಮೀಟರ್ 50,000 ಕಿಲೋಮೀಟರ್ ಟೈರ್ ನ ಚೇಂಜ್ ಮಾಡಿಸ್ಬೇಕು. ಇದು ಟೈರ್ ಡೆಪ್ತ್ ಗೇಜ್. ಇದರಿಂದ ಟೈರ್ ರೀಪ್ಲೇಸ್ಮೆಂಟ್ ಮಾಡದ ಬೇಡ ಅಂತ ಗೊತ್ತಾಗುತ್ತೆ. ಗ್ರೀನ್ ಕಲರ್ ಬಂತು ಅಂದ್ರೆ ಟೈರ್ ಚೆನ್ನಾಗಿದೆ ಅಂತ ಅರ್ಥ. ಯೆಲ್ಲೋ ವಾರ್ನಿಂಗ್ ಅಂತ, ರೆಡ್ ಇಮಿಡಿಯೇಟ್ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ. ಇದು ಟೈರ್ ವೇರ್ ಇಂಡಿಕೇಟರ್. ಟೈರ್ ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ ಬೆಟರ್ ಮೈಲೇಜ್ ಸಿಗುತ್ತೆ, ಬೆಟರ್ ಸ್ಟೇರಿಂಗ್ ಗ್ರಿಪ್ ಸಿಗುತ್ತೆ, ಟೈರ್ ಲಾಂಗರ್ ಲೈಫ್ ಬರುತ್ತೆ, ಕಿಡ್ ಆಗಲ್ಲ, ಆಕ್ಸಿಡೆಂಟ್ ಅವಾಯ್ಡ್ ಆಗುತ್ತೆ. ಈಗಲೇ ನಿಮ್ಮ ನಿಯರೆಸ್ಟ್ ಕಲ್ಯಾಣಿ ಮೋಟಾರ್ಸ್ ನೆಕ್ಸಾ ಸರ್ವಿಸ್ ಸೆಂಟ್ರಲ್ಲಿ ನಿಮ್ಮ ಕಾರ್ ಟೈರ್ನ ಚೆಕ್ ಮಾಡಿಸ್ಕೊಳ್ಳಿ. ಧನ್ಯವಾದಗಳು.